ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವಜನರೇ, ಈ ಒಂದು ಸುಂದರ ದಿನಕ್ಕೆ, ಸುಂದರ ಸಮಯಕ್ಕೆ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಫಿಲಿಪ್ಪಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 5ನೇ ವಚನ. ಈ ಒಂದು ಪತ್ರಿಕೆಯನ್ನು ಅಪೊಸ್ತಲನಾದ ಪೌಲನು ಸೆರೆಮನೆಯಲ್ಲಿದ್ದುಕೊಂಡು ಫಿಲಿಪ್ಪಿಯ ಸಭೆಯವರಿಗೆ ಈ ಪತ್ರಿಕೆಯನ್ನು ಬರೆಯುತ್ತಾನೆ. ಕ್ರಿಸ್ತ ಶಕ 60 ತಾಸುಪಾಸಿನಲ್ಲಿ ಈ ಒಂದು ಪತ್ರಿಕೆಯನ್ನು ಬರೆಯುತ್ತಾನೆ. ಪೌಲನ ಹೆಸರಿನ ಅರ್ಥ ಸಣ್ಣ ಅಥವಾ ನಮ್ರತೆ, ದೀನತೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಪ್ರಿಯರೇ, ಈ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಇವತ್ತು ಅನೇಕ ವಿಧವಾಗಿ ಫಿಲಿಪ್ಪಿಯ ಸಭೆಯು ಮಾದರಿಯ ಸಭೆಯಾಗಿದ್ದರೂ ಅಲ್ಲಿ ಒಂದು ವ್ಯಾಜ್ಯ ಇತ್ತು. ಆ ವ್ಯಾಜ್ಯ ಯಾವುದಂದರೆ, ಯೂದ್ಯಳ ಮತ್ತು ಸಂತುಕಿಯ ಮಧ್ಯೆ ಭಿನ್ನಾಭಿಪ್ರಾಯವಿತ್ತು. ಫಿಲಿಪ್ಪಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುತ್ತೇವೆ. ಯೂದ್ಯಳ ಮತ್ತು ಸಂತುವಿಕೆಯ ಮಧ್ಯೆ ಭಿನ್ನಾಭಿಪ್ರಾಯ, ಮನಸ್ತಾಪ ಇತ್ತು. ಅವರು ಕೂಡ ಕರ್ತನ ದೇವರ ಸೇವೆಯನ್ನು ಮಾಡಿದ್ದರು. ಯಾವುದೋ ವಿಷಯಕ್ಕೆ ಅವರಲ್ಲಿ ಮನಸ್ತಾಪಗಳು ಉಂಟಾಗಿತ್ತು. ಅದಕ್ಕೆ ಪೌಲನು ಅವರಿಗೆ ಹೇಳ್ತಾನೆ, ದೇವರ ಮಕ್ಕಳ ಅಂತ ನೀವು ಹೀಗಿರಬಾರ್ದು, ಒಬ್ರಿಗೊಬ್ಬರು ಕ್ಷಮಿಸಬೇಕೆಂಬುದಾಗಿ. ಕ್ರಿಸ್ತನು ಆ ಶಿಲುಬೆ ಕಂಬದಲ್ಲಿರುವಾಗಲೂ ಕರ್ತನೇ, ಇವರು ಏನು ಮಾಡುತ್ತಿರೋ ಅರಿಯರು ಎಂಬುದಾಗಿ ಕ್ಷಮಾಪಣೆಯನ್ನು ಕುರಿತು ಅವರನ್ನು ಈ ಒಂದು ಪತ್ರಿಕೆ ಮುಖಾಂತರ ಆತನು ಒಂದುಗೂಡಿಸುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಈ 2ನೇ ಅಧ್ಯಾಯದಲ್ಲಿ ಕ್ರಿಸ್ತನಿಂದ ಉತ್ತೇಜನ ಅಂದರೆ ಎನ್ಕರೇಜು, ಪ್ರೀತಿ, ಪ್ರೇರೇಪಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ದಯರಸಗಳು ಉಂಟಾಗುವುದಾದರೆ ಐಕ್ಯಮತವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡುವಿರಿ. ಆದರೆ ಫಿಲಿಪ್ಪಿಯ ಸಭೆ ಆಲ್ರೆಡಿ ಅದು ಪೌಲನನ್ನು ಸಂತೋಷಪಡಿಸಿತ್ತು. ಆದರೆ ಇನ್ನೂ ಸಂತೋಷಪಡಿಸಬೇಕು, ನೀವು ಐಕ್ಯತೆಯಲ್ಲಿ, ಅನ್ಯೋನ್ಯತೆಯಲ್ಲಿ ಇರಬೇಕೆಂಬುದಾಗಿ ಪೌಲನು ಇಲ್ಲಿ ಹೇಳುವುದನ್ನು ನಾವು ನೋಡುವವರಾಗಿದ್ದೇವೆ. ದೇವರ ಮಕ್ಕಳು ಅಂದರೆ ಅವರು ಅನ್ಯೋನ್ಯತೆಯನ್ನು, ಐಕ್ಯತೆಯನ್ನು ಕಾಪಾಡ್ಕೋಬೇಕು. ಇದು ನಮ್ಮ ಸ್ವಂತ ಬಲದಿಂದ ಸಾಧ್ಯವಿಲ್ಲ. ಆದರೆ ಪವಿತ್ರಾತ್ಮನ ಆತನ ಒಂದು ಹತೋಟಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕಾಗಿದೆ. ಆತನ ಅನ್ಯೋನ್ಯತೆಯಲ್ಲಿ ನಾವು ಮುಂದುವರಿಬೇಕಾಗಿದೆ. ಅದಕ್ಕೆ ಪೌಲನು ಅಲ್ಲಿ ನೋಡುತ್ತೇವೆ, 2 ಕೊರಿಂಥ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ನೋಡುತ್ತೇವೆ, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಇರಬೇಕೆಂಬುದಾಗಿ ಆತನು ನಮಗೆ ಕಲಿಸಿಕೊಡುವುದನ್ನು ನಾವು ನೋಡುವರಾಗಿದ್ದೇವೆ. ಅದಕ್ಕೆ ಪ್ರಿಯರೇ, ನೋಡ್ರಿ, ನಿಮ್ಮೆಲ್ಲರಲ್ಲೂ ಒಂದೇ ಪ್ರೀತಿಯಲ್ಲಿ ಅನ್ಯೋನ್ಯ ಭಾವವುಳ್ಳವರಾಗಿ ಒಂದೇ ಗುರಿ ಇಟ್ಟುಕೊಂಡವರಾಗಿರಿ ಎಂಬುದಾಗಿ ಇಲ್ಲಿ ನಾವು ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ. ಅದಕ್ಕೆ ರೋಮಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 10ನೇ ವಚನ ನೋಡುತ್ತೇವೆ, ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸಲು ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಅದೇ 12ನೇ ಅಧ್ಯಾಯ 14ನೇ ವಚನದಲ್ಲಿ ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ, ದೊಡ್ಡಸ್ತಿಕೆ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರಿ, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ಇವತ್ತು ಪ್ರಿಯರೇ, ನಾವು ನೋಡುತ್ತೇವೆ, ಇವತ್ತು ಅನ್ಯೋನ್ಯತೆ ಅನ್ನೋದು ಭಾಳ ಪ್ರಾಮುಖ್ಯವಾದದ್ದು. ಈ ಅನ್ಯೋನ್ಯತೆ ಅದು ಪವಿತ್ರಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ನಮ್ಮ ಸಭೆಯಲ್ಲಿ ಯಾರ ಮೇಲೂ ಕೂಡ ಮನಸ್ತಾಪ ಮಾಡದೆ ಒಬ್ರಿಗೊಬ್ಬರು ಕ್ಷಮಿಸೋಣ. ಇವತ್ತು ಸೈತನ ಆಲೋಚನೆಗೆ, ದುಷ್ಟನ ಆಲೋಚನೆಗೆ ನಾವು ಅವಕಾಶ ಮಾಡಿಕೊಡದೆ ಪ್ರಿಯರೇ, ನಾವು ನಮ್ಮ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳೋಣ. ಆದ ಕಾರಣ ಪೌಲನ 3ನೇ ವಚನದಲ್ಲಿ ಹೇಳ್ತಾನೆ, ಪಕ್ಷಪಾತದಿಂದಾಗಲಿ ಹೊಣೆಯೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ. ನೋಡ್ರಿ, ನಮ್ಮಲ್ಲಿ ಪಕ್ಷಪಾತ ಆಗಲಿ, ಹೊಣೆಯೆಮ್ಮೆ, ಗರ್ವ, ಅಹಂಕಾರ ಅದನ್ನೆಲ್ಲ ಬದಿಗಿಟ್ಬಿಡೋಣ. ನಾನು ಎಂಬುದನ್ನು ಬಿಟ್ಟು ಕ್ರಿಸ್ತನ್ ಎಂಬುದಾಗಿ ಇವತ್ತು ನಮ್ಮಲ್ಲಿ ಬರಬೇಕಾಗಿದೆ ಪ್ರಿಯರೇ. ಅದಕ್ಕೆ ನಮ್ಮ ಪೌಲನು ಹೇಳ್ತೇನೆ, ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬನು ತನಗಿಂತ ಶ್ರೇಷ್ಠನೆಂದು ಎಣಿಸಲಿ. ಅಂದರೆ ಅಪರಾಧಿಗಳನ್ನು ಶ್ರೇಷ್ಠನೆಂದು ಎಣಿಸ್ತಾ ಇಲ್ಲ. ಇಲ್ಲಿ ನಾವು ದೇವರ ಮಕ್ಕಳು, ನಾವು ಈಗ ತಾನೇ ನೋಡ್ಕೊಂಡ್ವಲ್ಲ, ಕ್ರೈಸ್ತ ಸೋದರರು ಅಣ್ಣ ತಮ್ಮಂದಿರನ್ನು ಒಬ್ಬರಿಗೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸಲು ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ. ಇವತ್ತೆಷ್ಟೋ ಕ್ರೈಸ್ತರಲ್ಲಿ ಸ್ವಲ್ಪ ಕಲ್ತ್ಬಿಟ್ರೆ ಸಾಕು, ಸ್ವಲ್ಪ ಜ್ಞಾನ ಇದ್ದರೆ ಸಾಕು, ನನಗೆಲ್ಲ ಗೊತ್ತು, ಅವನಿಗೇನು ಗೊತ್ತಿಲ್ಲ ಎಂಬುದಾಗಿ ಇಂಥ ಒಂದು ಅಹಂಭಾವವನ್ನು
ನಾವು ತೆಗೆದುಹಾಕಬೇಕಾಗಿದೆ. ಮತ್ತಷ್ಟಲ್ಲದೆ ನಾವು ನೋಡುತ್ತೇವೆ 4ನೇ ವಚನದಲ್ಲಿ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತ ಮಾತ್ರ ನೋಡದೆ ಪರಹಿತನೂ ಸಹ ನೋಡಲಿ. ಪ್ರಿಯರೇ, ಇವತ್ತು ನಾವು ಸ್ವಾರ್ಥತೆಯಲ್ಲಿ ಇರಬಾರ್ದು. ನಮ್ಮ ಸ್ವಾರ್ಥ ಮನಸ್ಸನ್ನು ತೆಗೆದಾಕಬೇಕು. ಏಕೆಂದರೆ ಯೇಸು ಸ್ವಾಮಿ ಮಾರ್ಕನ ಬರೋ ಸುವಾರ್ತೆಯಲ್ಲಿ ನೋಡುತ್ತೇವೆ, ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೋಸ್ಕರ ಬರಲಿಲ್ಲ, ಸೇವೆ ಮಾಡೋದಕ್ಕೋಸ್ಕರ ಬಂದನೆಂಬುದಾಗಿ. ದೇವರ ಮಕ್ಕಳಂತ ನಾವು ಒಬ್ರಿಗೊಬ್ಬರು ಸೇವೆಯನ್ನು ಮಾಡೋಣ. ನಾನು ಮತ್ತು ನನ್ನ ಕುಟುಂಬ ಮಾತ್ರ ಅನ್ನದೇ ಕ್ರಿಸ್ತನ ಹಾಗೆ ಪರರ ಸೇವೆಯನ್ನು ಕೂಡ ಮಾಡೋಣ. ಅದಕ್ಕೆ ಪ್ರಿಯರೇ, ಪೌಲನು ಒಂದು ಕ್ರಿಸ್ತನ ಮಾದರಿಯನ್ನು ತೋರಿಸ್ಕೊಡ್ತಿದ್ದಾನೆ ಫಿಲಿಪ್ಪಿಯ ಸಭೆಯವರಿಗೆ. ಕ್ರಿಸ್ತ ಯೇಸುವಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ಮತ್ತು ಪ್ರಿಯರೇ, ಕ್ರಿಸ್ತನಂಥ ಮನಸ್ಸು ಇವತ್ತು ನನ್ನಲ್ಲೂ ನಿನ್ನಲ್ಲೂ ಬರಲಿ. ಆತನಲ್ಲಿ ಯಾವ ಸ್ವಾರ್ಥತೆ ಇರಲಿಲ್ಲ, ಯಾವ ಪಕ್ಷಪಾತ ಇರಲಿಲ್ಲ, ಹೊಣೆಯ ಮೇಲಿಲ್ಲ. ಆತನು ದೀನತೆ ಉಳ್ಳವನಾಗಿದ್ದನು. ಆತನ ಮನಸ್ಸು ಎಲ್ಲರನ್ನು ಪ್ರೀತಿಸಿತು ಮತ್ತು ಆತನು ಎಲ್ಲರನ್ನು ಕ್ಷಮಿಸಿದನು. ಇವತ್ತು ಆತನ ಮನಸ್ಸು ನಮ್ಮಲ್ಲಿರುವುದಾದರೆ ಪ್ರಿಯರೇ, ನಮ್ಮ ಸಭೆಯಲ್ಲಿ, ನಮ್ಮ ಸೇವೆಯಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣುತ್ತೇವೆ. ಅದಕ್ಕೆ ಆತನು ಕ್ರಿಸ್ತನ ಒಂದು ಮಾದರಿ, ಕ್ರಿಸ್ತನ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಆತನು ದೇವರಿಗೆ ಸಮನಾಗಿದ್ದರೂ ತಾನು ಬರೆದು ಮಾಡಿಕೊಂಡು ಬಂದನು ಎಂಬುದಾಗಿ, ದಾಸನ ರೂಪವನ್ನು ಧರಿಸಿಕೊಂಡು ಬಂದ ಎಂಬುದಾಗಿ. ಇವತ್ತು ಪ್ರಿಯರೇ, ಇವತ್ತು ಯೇಸು ಸ್ವಾಮಿ ಆತನ ಎಷ್ಟರ ಮಟ್ಟಿಗೆ ವಿಧಿಯನಾದನು. ಆತನು ಮರಣವನ್ನು ಹೊಂದುವಷ್ಟು ಆತನು ವಿಧಿಯನಾದನು. ಅದಕ್ಕೆ ಆತನಿಗೆ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರು ಕೊಡಲ್ಪಟ್ಟಿದೆ. ಅದಕ್ಕೆ ಆತನ ಹೆಸರಿನಲ್ಲಿ ಸ್ವರ್ಗ, ವೃತ್ತಿ, ಪಾತಾಳಗಳಿರುವರೆಲ್ಲರೂ ಯೇಸುವಿನ ಹೆಸರನ್ನು ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವನ ಘನ ಸಲ್ಲಿಸುವರು. ಹಾಗಿದ್ದರೆ ಈ ವಾಕ್ಯ ಭಾಗದಿಂದ ನೀನು ಇವತ್ತೇನು ಕಲ್ತ್ಕೋಬೋದು? ಪ್ರಿಯರೇ, ನಾವಿವತ್ತು ನಮ್ಮಲ್ಲಿರುವಂಥ ಎಲ್ಲ ಅಹಂಭಾವವನ್ನು, ಸ್ವಾರ್ಥತೆಯನ್ನು ತೆಗೆದುಹಾಕೋಣ. ನಮ್ಮಲ್ಲಿ ಯಾವ ಮನಸ್ತಾಪಗಳು ಬರದ ಹಾಗೆ ಕ್ರೈಸ್ತ ಸಹೋದರ ಸಹೋದರಿಯರ ಪ್ರೀತಿಯಲ್ಲಿ, ಅನ್ಯೋನ್ಯತೆ, ಐಕ್ಯತೆಯಲ್ಲಿ ಮುಂದುವರಿಯೋಣ. ಸತ್ಯತೆಯಲ್ಲಿ ನಾವು ಮುಂದುವರಿಯೋಣ. ಕರ್ತನ ಹೆಚ್ಚಾಗಿ ನಾವು ಬಲ ಹೊಂದುವಂತೆ ಆತನ ಮನಸ್ಸು ನಮಗೂ ಕೂಡ ಅದು ಕೊಡಲ್ಪಡಲಿ. ಆತನ ವಿಶೇಷ ನಮ್ಮನ್ನು ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ತಂದೆಯಾದ ದೇವರೇ, ಯೇಸಪ್ಪ ಕರ್ತನೆ, ನಿನ್ನಲ್ಲಿದ್ದ ಮನಸ್ಸನ್ನು ನಮಗೂ ಕೊಡು ಕರ್ತನೆ. ನಿನ್ನ ಒಂದು ಹೆಜ್ಜೆಜಾಡಿನಲ್ಲಿ ನಡೆಯಲಿಕ್ಕೆ ನಮಗೆ ಸಹಾಯ ಮಾಡು. ನಾವು ಎಲ್ಲಿ ತಪ್ಪಿದ್ದೇವೋ ಅಪ್ಪ, ನಮ್ಮನ್ನು ಕ್ಷಮಿಸು. ನಮ್ಮಲ್ಲಿ ಯಾರ ಮೇಲಾದರೂ ಕಹಿ ಭಾವನೆ ಇದ್ದರೆ ನಮ್ಮನ್ನು ಅಪ್ಪ ನಾವು ಕ್ಷಮಿಸುವಂಥ ಮನಸ್ಸನ್ನು ಕೊಡು ಅಪ್ಪ. ಒಬ್ರಿಗೊಬ್ಬರು ಪ್ರೀತಿಯಲ್ಲಿ, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಮುಂದುವರಲಿಕ್ಕೆ ನಮಗೆ ಸಹಾಯ ಮಾಡು, ಕೃಪೆ ನೀಡು. ನಾವು ಬಲಹೀನರು, ನಮ್ಮನ್ನು ಬಲಪಡಿಸು. ದೇವರಾತ್ಮನೇ, ನಿಮ್ಮ ಹತೋಟಿಗೆ ತೆಗೆದುಕೋ, ನಮಗೆ ಸಹಾಯ ಮಾಡು. ನಿಮ್ಮ ಮಾರ್ಗದಲ್ಲಿ, ನಿಮ್ಮ ಹೆಜ್ಜೆಜಾಡಿನಲ್ಲಿ ನಮಗೆ ನಡೆಯಲಿಕ್ಕೆ ಸಹಾಯ ಮಾಡಿ ಎಂಬುದಾಗಿ ಪವಿತ್ರಾತ್ಮ ನಮ್ಮನ್ನು ಬಲಪಡಿಸೆಂದು ಅಪ್ಪ ಒಂದು ಪ್ರಾರ್ಥನೆ ಜ್ಞಾಪನೆಯನ್ನು ಯೇಸುವಿನ ನಾಮದ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದೆ ತಂದೆ. ಆಮೇಲೆ